ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಹುಳ್ಳಿಕಾಳು ಚಟ್ನಿ ಮತ್ತು ಹಲವು ಧಾನ್ಯಗಳನ್ನ ಬಳಸಿ ಹೇಗೆ ದೋಸೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಚಿಕ್ಕ ಕಪ್ಪಲ್ಲಿ ಹುಳ್ಳಿಕಾಳು ಮತ್ತು ಇನ್ನೊಂದು ಚಿಕ್ಕ ಕಪ್ಪಲ್ಲಿ ಕಡಲೆಬೀಜ ತೊಗೊಂಡಿದ್ದೀವಿ. ಎರಡೂ ಕೂಡ ಒಂದೊಂದು ಗ್ಲಾಸಲ್ಲಿ ತೊಗೊಳ್ಳಿ. ಚಿಕ್ಕ ಗ್ಲಾಸ್ ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಒಂದೊಂದು ಅಳತೆ ತೊಗೊಳ್ಳಿ. ಆಮೇಲೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ. ಆಮೇಲೆ ಒಂದು 4 ಪಾವು ಬೆಳ್ಳುಳ್ಳಿ ಸುಲಿದಿಟ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಮತ್ತು ಒಂದು ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಕೊತ್ತಂಬರಿ ತೊಗೊಳ್ಳಿ. ಮತ್ತು ಮೊದಲಿಗೆ ಫಸ್ಟು ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ಳಿ. ಸ್ವಲ್ಪ ಚಟ್ನಿಗೆ ಹೇಗೆ ಹುರ್ಕೋತಿರೋ ಹಾಗೆ ಹುರ್ಕೊಳ್ಳಿ. ಆಮೇಲೆ 3 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಹುರ್ಕೊಳ್ಳಿ. ಮತ್ತು ಇವಾಗ ಹುಳ್ಳಿಕಾಳನ್ನು ಕೂಡ ಕಡಲೆಬೀಜ ಹೇಗೆ ಹುರ್ಕೊಂಡ್ರೋ ಅದೇ ಥರ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅದು ಬಿಸಿ ಆದರೆ ಸಾಕು, ಹುರಿಯೋದೇನು ಬೇಡ. ಮತ್ತು ಇವಾಗ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರಿದ್ರಲ್ಲ, ಅದೆಲ್ಲ ಏನೇನಿರುತ್ತೆ ಎಲ್ಲ ಹಾಕ್ಕೊಳೋದು. ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹುರಿದಿರೋ ಕಡಲೆಬೀಜ, ಹುಳ್ಳಿಕಾಳು ಎಲ್ಲ ಹಾಕ್ಕೊಳ್ಳಿ ಬೇಡಿಗೆ ಮೆಣಸಿನ್ಕಾಯಿ ಜೊತೆ. ಮತ್ತು ಒಂದು ಸ್ವಲ್ಪ ನೀವು ಎಷ್ಟು ತೊಗೊಂಡಿದ್ರೋ ಕಾಯಿ ಫುಲ್ ಅಷ್ಟು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈಗ ತೊಗೊಂಡಿರೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ. ಮತ್ತು ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ನೀವು ರುಬ್ಕೊಂಡು ನೋಡ್ಕೊತ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ತೆಳ್ಳ ಬೇಕಂದರೆ ತೆಳ್ಳ, ಇಲ್ಲಾಂದರೆ ಗಟ್ಟಿ ಇದ್ರೇ ಚೆಂದ ಈ ಚಟ್ನಿಗೆ. ನೋಡಿ ಇಷ್ಟು ಹೀಗಾಗಿದೆ. ಮತ್ತು ಇವಾಗ ನಾವು ದೋಸೆಗೆ ಏನೇನು ತೊಗೊಂಡಿದ್ದೀವಿ ಅಂದರೆ ಕೊರಲೆ ಅಕ್ಕಿ, 1 ಟೀ ಗ್ಲಾಸಲ್ಲಿ ಉದ್ದಿನಬೇಳೆ, ಉದ್ದಿನಕಾಳು, ಮೆಂತ್ಯ, ಹೆಸ್ರು ಕಾಳು, ರವೆ, ಗೋಧಿ ಹಿಟ್ಟು ಇದೆಲ್ಲ ಒಂದು ಸ್ವಲ್ಪ ನೆನೆಹಾಕಿ ಎಲ್ಲನೂ ರುಬ್ಕೊಂಡಿರೋ ಅಂಥ ದೋಸೆ ಹಿಟ್ಟು. ಇದನ್ನು ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಹೇಗೆ ಮಾಡೋದು ಅಂತ. ಈ ಹುರುಳಿಕಾಳು ಎಲ್ಲ ಏನಕ್ಕೆ ಒಳ್ಳೆಯದು ಅಂದರೆ ಹೆಣ್ಮಕ್ಳಿಗೆ ಮುಟ್ಟಾದಾಗ ತುಂಬ ಒಳ್ಳೆಯದು ಪೀರಿಯಡ್ಸ್ ಟೈಮಲ್ಲಿ. ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬ ಒಳ್ಳೆಯದು ಹುರುಳಿಕಾಳು ಬಂದುಬಿಟ್ಟು. ಮತ್ತು ಈ ಥರ ದೋಸೆ ಎಲ್ಲನೂ ಬಾಡಿಗೆ ತುಂಬ ತಂಪು ನೀಡುತ್ತೆ. ಈ ಥರ ಮಾಡಿಕೊಂಡ್ರೆ ಬಾಡಿಗೆ ತುಂಬ ಒಳ್ಳೆಯದು. ಈಗ ನೋಡ್ಬೋದು ದೋಸೆನೂ ಮತ್ತು ಚಟ್ನಿ ರೆಡಿ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೇನೋ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.